ಲಕ್ಷ್ಮಣ್ ಅವರು ಆರೋಪ ಮಾಡೋಕ್ಕೆ ಮೊದಲು ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡು ಮಾತಾಡಬೇಕು. ಅವ್ರಿಗೆ ಗೌರವ ಬರುತ್ತೆ. ಅವ್ರು ಮೀಡಿಯಾದವರು ಹೋಗ್ತಾರೋ ಅನ್ನೋಕ್ಕೋಸ್ಕರ ಅವರು ದಿನ ಬೆಳಗ್ಗೆ ಅವರು ನಾಯಕರುಗಳನ್ನ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಮಾತಾಡೋ ಮಾತುಗಳನ್ನ ಜನ ನಂಬೋದಿಲ್ಲ. ಅವ್ರು ಹೇಳ್ತಾರೆ RSS ಅವರು ಅಂತೇಳಿ. ಅವ್ರೇನಾದ್ರು ಪ್ರೂವ್ ಮಾಡಿಬಿಟ್ರೆ ನಾನು 31 ವರ್ಷ ನಾನು ರಾಜಕೀಯ 33 ವರ್ಷ ಆಯ್ತು, 34 ವರ್ಷ ಆಯ್ತು ನಮ್ಮ ರಾಜಕೀಯಕ್ಕೆ ಬಂದು. ನಾನು ರಾಜಕೀಯ ನಿವೃತ್ತಿ ತಗೋತೀನಿ. ಹಂಗೇನಾದರೂ RSS ಅವ್ರ ಕೈವಾಡ ಇಲ್ಲ ಅಂದರೆ ಲಕ್ಷ್ಮಣ್ ನಿವೃತ್ತಿ ತಗೋತಾನ ಕೇಳಿ. ಏನಕ್ಕೆ ಈ ಥರ ಎಲ್ಲ ಮಾತಾಡ್ತಾರೆ? RSS ಅವ್ರು ಬಂದರೆ ಟೊಪ್ಪಿಗೆ ಹಾಕೊಂಬರಲ್ಲ. ಅವ್ರು ಬರ್ತಾರೆ ದೊಣ್ಣೆ ಮತ್ತು ಬ್ಲ್ಯಾಕ್ ಟೊಪ್ಪಿ ಹಾಕೊಂಬರ್ತಾರೆ. RSS ಅಂತ ಪ್ರೂವ್ ಮಾಡಿರಿ. ಯಾಕಂದರೆ ಅವ್ರದ್ದೇ ಸರ್ಕಾರ ಇದೆ, ಅವ್ರ ಸರ್ಕಾರ ಇದೆ. ಪ್ರೂವ್ ಮಾಡಲಿ, ತನಿಖೆ ಮಾಡಿಸ್ಲಿ. RSS ಅವ್ರು 300 ಜನ ಬಂದವ್ರು ಅಂತ ಹೇಳೋರು, ನಾನು ಪೇಪರ್ ನೋಡಿದೆ. ಆ ಥರ ಏನಾದ್ರು ಅವ್ರು ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯ ಜೀವನದಿಂದ ನಿವೃತ್ತಿ ಆಗ್ಬಿಡ್ತೀನಿ. ಇಲ್ಲ ಅವನು ವಕ್ತಾರರಿಂದ ನಿವೃತ್ತಿ ಆಗ್ಬಿಡ್ಬೇಕು. ಇದು ಚಾಲೆಂಜ್ ಮಾಡ್ತೀನಿ ನಾನು. ದಿನ ಬೆಳಗ್ಗೆ ಅದೇ ಕೆಲಸ ಮಾಡ್ತಾ ಇರೋದವರು. ಯಾವ್ದಾದ್ರು ಒಂದು ಸತ್ಯ ಹೇಳಿದ್ದಾರೆ ಇಲ್ಲಿವರೆಗೂ? R ಅಶೋಕ್ ಬರಬಾರ್ದು ಅಂತಿದ್ಯಾ? ಒಬ್ಬ ವಿರೋಧ ಪಕ್ಷದ ನಾಯಕ ಗಲಭೆ ಆಗಿದೆ, ಪೊಲೀಸವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಪೊಲೀಸವ್ರಿಗೆ ಧಮಕಿ ಆಗಿದ್ದೀರಿ ಅಂತಕ್ಕಂಥದ್ದು ಹೇಳ್ತಾರೆ. ನಾವು ಪೊಲೀಸವ್ರಿಗೆ ಧಮಕಿ ಆಗಿದ್ದೀವಿ ಅಂತ ಪೊಲೀಸ್ ಕಮಿಷನರ್ ಅವ್ರದ್ದೇ ಗೌರ್ಮೆಂಟ್ ಇದೆ, ಅವ್ರದ್ದೇ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಕೇಳಲಿ. ಅದನ್ನು ಧಮಕಿ ಹಾಕಿದರೆ ನಮ್ಮ ಮೇಲೆ ಕೇಸ್ ಹಾಕಲಿ.